ಸ್ನೇಹಿತರೆ, ಇನ್ನೊಂದು ಈ ಮನೆ ಮದ್ದಲ್ಲಿ ಒಂದು ಅಂಶವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದಲ್ಲಿ ಏನ್ ಮಾಡ್ಬೇಕಂದ್ರೆ ಹಲ್ಲಿನ ನೋವನ್ನು ಕಡಿಮೆ ಮಾಡೋದು ಹೇಗೆ. ಈ ಟೂತ್ ಪ್ರಾಬ್ಲಮ್ಸ್ ಅಂತ ಬರ್ತಾ ಇರ್ತದೆ, ಟೂತ್ ಪೇನ್ ಅಂತ ಬರ್ತದೆ. ಆ ಹಲ್ಲಿನ ನೋವು ಅನ್ನೋದು ಈಗಾಗಲೇ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ. ಇಲ್ಲಾಂದ್ರೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತಾರೆ. ಅಲ್ಲಿ ಡೆಂಟಲ್ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಖಂಡಿತವಾಗಿ ಹಲ್ಲು ನೋವಿದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಒಂದು ಆಂಟಿಬಯೋಟಿಕ್ಸ್ ಇಲ್ಲಂದ್ರೆ ಒಂದು ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಅದು ಇಲ್ಲ ಅಂದ್ರೆ ಅದೇನಾದ್ರೂ ಸ್ವಲ್ಪ ಲೂಸ್ ಇದೆ ಅದಿದೆ ಅಂದ್ರೆ ಅದು ತೆಗೆದಾಕ್ತಾರೆ. ಇದೆಲ್ಲಾನು ನಿಜವಾಗಿ ನಮ್ಮ ನೈಸರ್ಗಿಕವಾಗಿ ಅದು ಒಳ್ಳೇದಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ನಾವು ನೈಸರ್ಗಿಕ ಪದ್ಧತಿಗಳು ಮತ್ತೆ ಮನೆ ಪದ್ಧತಿಗಳು ಮತ್ತೆ ಮುದ್ರಗಳು ಇಲ್ಲಾಂದ್ರೆ ಆಕುಪ್ರಜ್ರಲ್ಲಿ ಏನಿದೆ, ಆಮೇಲೆ ಮನೆ ಮದ್ದಾಗಿ ನಾವು ಏನು ಮನೆಯಲ್ಲೇ ನಾವು ಮಾಡ್ಕೋಬಹುದು, ಸ್ವಲ್ಪ ಅದೆಲ್ಲ ಪಾಲನೆ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ನಿಮ್ಮ ಹಲ್ಲು ಆರೋಗ್ಯನೂ ಚೆನ್ನಾಗಿರ್ತದೆ. ಹಲ್ಲುನು ನಿಮ್ಮ ಜೀವನ ಕೊನೆವರೆಗೂ ನಿಮ್ಮ ಹಲ್ಲು ನಿಮ್ ಜೊತೆಗಿರ್ತದೆ. ಸೊ ಯಾವಾಗ್ಲೂ ನೋಡಿ, ಹಲ್ಲು ಆರೋಗ್ಯ ನೋಡಿ ನಿಮ್ಮ ದೇಹ ಆರೋಗ್ಯ ಹೇಳ್ಬೋದು. ನಿಮ್ಮ ಹಲ್ಲು ಆರೋಗ್ಯ ಅಂದ್ರೆ ಈ ಹಲ್ಲು ದೇಹದಲ್ಲಿ ಏನಾಗ್ತದೆ, ಉದ್ಯೋಗ ಮಂತ್ರಿ ಆಗಿರ್ತದೆ ಸ್ನೇಹಿತರೆ. ಈ ಹಲ್ಲಿನ ಆರೋಗ್ಯದಿಂದ ದೇಹದ ಆರೋಗ್ಯ ಹೇಗಿದೆ ಅಂತೂ ತಿಳ್ಕೊಡುವಂತ ಅವಕಾಶ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಹಲ್ಲಿನ ನೋವುಗಳ ಕಾರಣಗಳೇನಂತ ನೋಡೋಣ. ನೋಡಿ, ಈ ಆಹಾರ ನಾವು ಯಾವಾಗ ತಿಂತೀವೋ, ಈ ಆಹಾರ ಸೇವನೆ ಮಾಡುವಾಗ ಸ್ನೇಹಿತರೆ ಸ್ವಲ್ಪ ಪಾರ್ಟಿಕಲ್ಸ್ ನಮ್ಮ ಈ ಹಲ್ಲಿನ ಮಧ್ಯದಲ್ಲಿ ಸಿಗಾಕೋತದೆ. ಅಂದ್ರೆ ಯಾವುದೇ ಈ ಅಂತ ಈ ಪಾರ್ಟಿಕಲ್ಸ್ ಅನ್ನು ಸಿಗಾಕೊಂತದೋ ಅದೇ ಅಲ್ಲೇ ಇದ್ರೆ ಏನಾಗ್ತದೆ, ಅದು ಕುಲ್ಲಿತದೆ. ಆಮೇಲೆ ಏನ್ ಮಾಡ್ತದೆ, ಅದರಿಂದ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಅಲ್ಲಿಂದ ಪ್ರಾರಂಭಿಸ್ತದೆ. ಅಂದ್ರೆ ಈ ಕೆಟ್ಟ ಬ್ಯಾಕ್ಟೀರಿಯಾ ಅನ್ನೋದು ಏನ್ ಮಾಡ್ತದೆ ಗೊತ್ತಾ, ನಮ್ಮ ದಂತ ಆರೋಗ್ಯವನ್ನು ತೆಗೆದಾಕ್ತದೆ. ದಂತ ಆರೋಗ್ಯ ತೆಗೆದಾಕ್ತದೆ. ಮತ್ತೆ ಕ್ಯಾವಿಟೀಸ್ ಫಾರ್ಮ್ ಆಗುತ್ತೆ. ಇದರಿಂದ ಏನಾಗ್ತದೆ, ನಮ್ಮ ಎರಡು ದಂತಗಳ ಮಧ್ಯದಲ್ಲಿ, ಇನ್ನು ಯಾವುದೇ ದಂತಗಳ ಮಧ್ಯದಲ್ಲೂ ಈ ಸೇವನೆ ಮಾಡೋ ಆಹಾರ ಪದಾರ್ಥ ಪೂರ್ತಿ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ, ಸ್ವಚ್ಛಗೊಳಿಸ್ಕೊಂಡಿಲ್ಲ ಅಂದ್ರೆ ಅದನ್ನೇ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಜನರೇಟ್ ಮಾಡಿ ಆ ಕೆಟ್ಟ ಬ್ಯಾಕ್ಟೀರಿಯಿಂದ ಈ ಕ್ಯಾವಿಟೀಸ್ ಫಾರ್ಮ್ ಆಗೋದು. ಮತ್ತೆ ಅದರಿಂದ ಒಂದು ಸ್ವಲ್ಪ ಹೊತ್ತು ಒಂದು ಪೂರ್ತಿ ದಂತನೇ ಹೋಗೋದು, ದಂತನ ಕಟ್ ಆಗೋದು, ಇದೆಲ್ಲ ಈ ಗಮ್ಸ್ ಗಳು ಡ್ಯಾಮೇಜ್ ಆಗೋದು. ಯಾಕಂದ್ರೆ ಆಲ್ರೆಡಿ ಕೆಟ್ಟ ಬ್ಯಾಕ್ಟೀರಿಯಾ ಶುರು ಆಗಿದೆ. ಈ ಅಲ್ಲಿನ ಮಧ್ಯದಲ್ಲಿ ಸ್ವಲ್ಪ ಪದಾರ್ಥದಲ್ಲಿ ಸೇವನೆ ಮಾಡೋದು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ವಿ ಅಂದ್ರೆ ಖಂಡಿತ ಇದಾಗುತ್ತೆ ಸ್ನೇಹಿತರೆ. ಅದು ಒಂದೇ ಅಲ್ಲ, ಬೇರೆ ಬೇರೆ ರೀಸನ್ಗಳಿದೆ. ನಮ್ಮ ಈ ಹಲ್ಲು ನೋವು ಬರಕ್ಕೆ ಬೇರೆ ರೀಸನ್ಸ್ ಇದೆ. ಆ ರೀಸನ್ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೋಡಿ, ಈ ಏನಾಗ್ತದೆ ಸ್ನೇಹಿತರೆ, ಈ ಈ ಹಲ್ಲು ನೋವು ಅನ್ನೋದು ಖಂಡಿತವಾಗಿ ತೀವ್ರ ನೋವನ್ನು ಅದು ಆಲ್ರೆಡಿ ಇದೇನಾಗ್ತದೆ, ಉಸಿರಾಟ ನೋಡಿ, ಹಲ್ಲಿನ ನೋವೇನು ಪಪ್ಪು ಹೆಪ್ಪುಗಟ್ಟಿದ ಭುಜವು ಅಂದ್ರೆ ಫ್ರೋಜನ್ ಶೋಲ್ಡರ್ನು ಇದು ಕೊಡುತ್ತೆ ಸ್ನೇಹಿತರೆ. ಯಾವಾಗ ನೀವು ಹಲ್ಲಿನ ನೋವು ಸ್ಟಾರ್ಟ್ ಆಗುತ್ತೋ ಹೆಪ್ಪುಗಟ್ಟಿದ ಭುಜವು ಅಂದ್ರೆ ಫ್ರೋಜನ್ ಶೋಲ್ಡರ್ನು ಇದು ಕಾರಣವಾಗತ್ತೆ. ಸೊ ಇತರ ಕಾರಣಗಳು ಏನಂದ್ರೆ ಬಾಯಿ ಅಥವಾ ದವಡೆಯ ಏನಾಗ್ತದೆ, ಗಾಯ ಆಗಿರ್ತದೆ. ಅಂದ್ರೆ ನಮ್ಮ ಮೌತ್ ಇಲ್ಲ ಅಂದ್ರೆ ಜಾ ಅಂದ್ರೆ ಒಳಗಡೆ, ಈ ಬಾಯಿ ಒಳಗಡೆ ಇಲ್ಲ ಅಂದ್ರೆ ಈ ಜಾ ಅನ್ನೋದಿದೆಲ್ಲ ಇದು ಗಾಯ ಆಗಿರ್ತದೆ, ಅದರಿಂದ ಹಲ್ಲು ನೋವು ಬರುತ್ತೆ. ಮತ್ತೆ ಸೈನಸ್ ಬಂದ್ರೂ ಹಲ್ಲು ನೋವು ಬರುತ್ತೆ. ಈ ಬುದ್ಧಿವಂತಿಗೆ ಹಲ್ಲು ಬರುತ್ತೆ ಒಂದೊಂದ್ಸರಿ. ಬುದ್ಧಿವಂತಿಗೆ ಹಲ್ಲು ಸ್ವಲ್ಪ ಜನಕ್ಕೆ ಅದು ಆಲ್ರೆಡಿ ಸ್ಟಾರ್ಟ್ ಆಗಿರ್ತದೆ. ಆ ಬುದ್ಧಿವಂತಿಗೆ ಹಲ್ಲುನು ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ನಿಮ್ಗೆ ಈ ಹಲ್ಲಿನ ನೋವು ತಂದು ಕೊಡ್ತದೆ. ಆಮೇಲೆ ದಂತ ಕವಚ ನಷ್ಟ ಆಗಿರ್ತದೆ. ಅಂದ್ರೆ ಈ ಗಮ್ಸ್ ಅಂತ ಹೇಳ್ತೀವಲ್ಲ, ಎನಾಮೆಲ್ ಅಂತ ಹೇಳ್ತೀವಲ್ಲ, ಎನಾಮೆಲ್ ಎಲ್ಲ ಒಟ್ಟೋಗಿರ್ತದೆ, ಅವಾಗ್ಲೂ ಇದಾಗತ್ತೆ. ಈ ಒಸಡುಗಳನ್ನು ಅಂದ್ರೆ ಗಮ್ಸ್ ಕಡಿಮೆ ಮಾಡೋದು, ಗಮ್ಸ್ ಎಲ್ಲ ಕರಗುತ್ತಾ ಹೋಗ್ತದೆ. ಆಮೇಲೆ ಈ ದಂತ ಕವಚ ಎನಾಮೆಲ್ ಕೋಟಿಂಗ್ ಹೋಗ್ತಾ ಇರ್ತದೆ, ಅವಾಗ್ಲೂ ನಿಮ್ಗೆ ಹಲ್ಲು ನೋವು ಬರಂತ ಅವಕಾಶ ಇದೆ. ಸೊ ಇಷ್ಟು ಅವಾಗ ಈ ಕೆಟ್ಟ ಬ್ಯಾಕ್ಟೀರಿಯಿಂದ ಮತ್ತೆ ಇಷ್ಟು ಎಲ್ಲ ಅಂಶಗಳಿಂದ ಈ ಇತರ ಕಾರಣಗಳು ಏನೇನಿದೆಯೋ ಇದೆಲ್ಲರಿಂದ ಏನ್ ಬರುತ್ತೆ ಅಂದ್ರೆ ನಮ್ಗೆ ಹಲ್ಲು ನೋವು ಬರ್ತಾ ಇರ್ತದೆ. ಈಗ ಈ ಹಲ್ಲು ನೋವನ್ನು ನಮ್ಗೆ ಏನು ಇದಕ್ಕೂ ಮನೆ ಮದ್ದುಗಳು ಅಂತಂದ್ರೆ, ಸೊ ಒಂದೊಂದು ನಾವು ನೋಡ್ತಾ ಹೋಗೋಣ. ನೋಡಿ, ಈ ಹಲ್ಲು ಸಡಲವಾಗಿದ್ರೆ ಈ ದಾಳಿಂಬೆಕಾಯಿಯ ಸಿಪ್ಪೆಯನ್ನು ನೀರನ್ನು ಚೆನ್ನಾಗಿ ಕುದಿಸಿ, ಅಂದ್ರೆ ಅದರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಸ್ವಲ್ಪ ಆರಿಸಿ ಆ ಕಷಾಯವನ್ನು ಮುಕ್ಕಳಿಸ್ಬೇಕಾಗುತ್ತೆ. ಸೊ ಕಷಾಯವನ್ನು ಮುಕ್ಕಳಿಸ್ಬೇಕು. ಪ್ರತಿಯೊಂದು ದಿನ ಒಂದ್ ತಿಂಗಳವರೆಗೂ ಅದು ಮಾಡಿ. ಅವಾಗ ಈ ಈ ಹಲ್ಲು ಯಾವ್ದಾವ್ದು ಲೂಸ್ ಇದ್ರೆ ಅದೆಲ್ಲ ಗಟ್ಟಿ ಆಗುತ್ತೆ ಸ್ನೇಹಿತರೆ. ಅದು ಒಂದು ಒಳ್ಳೆ ಪದ್ಧತಿ. ಆಮೇಲೆ ಹಲ್ಲಿನ ನೋವಿಗೆ ಶುಂಠಿ ಪುಡಿ ಅಥವಾ ಶ್ರೀಗಂಧ ಪುಡಿ ಅಥವಾ ಎರಡು ಸೇರಿಸಿ ಈ ನೋವು ಇರೋ ಜಾಗಕ್ಕೆ ಏನ್ ಮಾಡ್ಬೇಕು, ಹಾಕೊಳ್ಬೇಕಾಗತ್ತೆ. ಅವಾಗ 10 ನಿಮಿಷ ಆತರ ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಅದು ಕಡಿಮೆ ಆಗತ್ತೆ. ಮತ್ತೆ ತೀವ್ರ ಹಲ್ಲು ನೋವಿಗೆ ಬೆಳ್ಳುಳ್ಳಿ ಮತ್ತು ಸೇಂದ್ರಿಯ ಲವಣ ಜಜ್ಜಿ ಹಲ್ಲಿಗೆ ಹಚ್ಚುವುದು, ಹಲ್ಲಿಗೆ ಹಚ್ಚುವುದು. ಆ ತರ ಮಾಡಿದ್ರೆ ಇದು ಈ ಹಲ್ಲು ನೋವು ಅನ್ನೋದು, ತೀವ್ರ ಹಲ್ಲು ನೋವು ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ ಮತ್ತೆ ಸೈಂಧವ ಲವಣ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಹಲ್ಲು ಸ್ವಚ್ಛವಾಗಿರ್ಬೇಕಂದ್ರೆ 6 ತುಳಸಿ ಎಲೆ ತಿಂದು ಹಲ್ಲು ಉಜ್ಜಿದ್ರೆ ಖಂಡಿತವಾಗಿ ಈ 6 ತುಳಸಿ ಎಲೆ ಏನಿದೆಯೋ ಅದು ನಾವು ಚೆನ್ನಾಗಿ ನಾವು ಅಂದ್ರೆ ತಿಂದ್ರೆ ಏನಾಗ್ತದೆ, ಈ ಅದಾದ್ಮೇಲೆ ನೀವು ಸ್ವಲ್ಪ ಹಲ್ಲು ಉಜ್ಜಿಕೊಂಡ್ರೆ ಖಂಡಿತವಾಗಿ ಕ್ಲೀನ್ ಆಗುತ್ತೆ. ಮತ್ತೆ ಹಲ್ಲು ಹೊಲವು ಬರಲು ನಿಂಬೆ ರಸದಲ್ಲಿ ಸೈಂಧವ ಲವಣ ಹಾಕಿ
ಹಲ್ಲು ಉಜ್ಜಿದ್ರೆ ಅದನ್ನು ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಅದು ಒಂದು ಪದ್ಧತಿ. ಮತ್ತೆ ಹಲ್ಲು ಗಟ್ಟಿಯಾಗಲು ಎಲೆಯಲ್ಲಿ ಸೈಂಧವಲವನ್ನು ಹಾಕಿ ಹಲ್ಲು ಉಜ್ಜೋದು. ಅಂದ್ರೆ ಗಟ್ಟಿ ಆಗ್ಬೇಕು, ಹಲ್ಲು ಗಟ್ಟಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಎಳ್ಳೆ ಎಣ್ಣೆ ಮತ್ತೆ ಸೈಂಧವ ಲವಣ ಇದೆಯಲ್ಲ ಅದು ಎರಡು ಹಾಕಿ ಹಲ್ಲು ಉಜ್ಜಬೇಕು. ಆಮೇಲೆ ಹಲ್ಲು ಬೆಳಕು ಬಂದ್ರೆ ಸೈಂಧವ ಲವಣ ಮತ್ತೆ ಅರಿಶಿನ ಸೇರಿಸಿ ಹಲ್ಲು ಉಜ್ಜಬಹುದು. ಅವಾಗ ಹಲ್ಲು ಒಳ್ಳೆ ಬೆಳಕು ಬರುತ್ತೆ, ಗೊತ್ತಾಯ್ತಾ, ಶೈನಿಂಗ್ ಆಗುತ್ತೆ. ಆಮೇಲೆ ನಿಮ್ಮ ಬಾಯಿಯಲ್ಲಿ ಗಾರ್ಗಲ್ ಮಾಡುವ ಮೂಲಕ ನಿಮ್ಮ ಹಲ್ಲಿನ ಉಳಿದ ಆಹಾರ ಕಣಗಳನ್ನು ತೆಗೆದುಹಾಕ್ಬಹುದು. ಅಂದ್ರೆ ಒಳ್ಳೆ ಗಾರ್ಗ್ಲಿಂಗ್ ಮಾಡ್ಬೇಕು. ಈಗಾಗಲೇ ಗೊತ್ತಲ್ಲ, ನಾವು ಗಾರ್ಗ್ಲಿಂಗ್ ಮಾಡ್ತಾ ಇರ್ತೀವಿ, ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಯಾರು ಆತರ ಮರ್ತು ಬಿಡ್ತಾ ಇದ್ರೆ ಖಂಡಿತವಾಗಿ ಅದು ಪಾಲನೆ ಮಾಡಿ. ಏನಂತಂದ್ರೆ ಯಾವ ಊಟ ತಿಂತೀವೋ ಊಟ ತಿಂದ ತಕ್ಷಣ ನಾವು ಒಳ್ಳೆ ಗಾರ್ಗಲ್ ಮಾಡೋದು. ನಮ್ಮ ಹಲ್ಲಿನ ಪೂರ್ತಿ ಏನೇನು ಕಣಗಳು ಅಲ್ಲಿ ಉಳಿದಿರ್ತದೋ ಅದೆಲ್ಲಾನು ಕ್ಲೀನ್ ಮಾಡ್ಕೊಂಡು ಈ ಗಾರ್ಗಲ್ ಮಾಡೋದು ಉಗುರು ಬೆಚ್ಚ ನೀರಿದ್ರೆ ಒಳ್ಳೇದು, ಉತ್ತಮ. ಆಮೇಲೆ ಹಲ್ಲುಜ್ಜಲು ಬ್ರಷ್ ಈ ಬ್ರಷ್ಗೆ ಅಥವಾ ಬ್ರಷ್ಗೆ ಏನ್ ಬೇಕಾಗಿಲ್ಲ, ಅಟ್ಲೀಸ್ಟ್ ಕೈಗೆ ಒಂದು ಮೂರು ಹನಿ ಜೀನು ಉಪಯೋಗಿಸಿ ಹಲ್ಲುಜ್ಜಬಹುದು. ಅದನ್ನು ಒಳ್ಳೆದೆ, ಅದನ್ನು ಒಳ್ಳೆ ಹೆಲ್ತ್, ಅಂದ್ರೆ ಒಳ್ಳೆ ಆರೋಗ್ಯ ಕೊಡುತ್ತೆ ನಮ್ಗೆ ಹಲ್ಲಿಗೆ. ಸೊ ಈ ಮಾರುಕಟ್ಟೆಯಲ್ಲಿ ಈ ದೊರೆಯುತ್ತಂತ ಸಿಗತ್ತಂತ ಯಾವುದೇ ಬಿಳಿ ಹಲ್ಲಿನ ಮುಲಾಮ್ ಅಂದ್ರೆ ಪೇಸ್ಟ್ ಆಗ್ಬೋದು, ಇದೆಲ್ಲಾನು ಸ್ನೇಹಿತರೆ ಅದೆಲ್ಲ ಯೂಸ್ ಮಾಡಬಾರ್ದು. ಓಕೆ, ಅದು ಬದಲಾಗಿ ಏನ್ ಮಾಡ್ಕೋ ಅಂದ್ರೆ ನಾವು ಮನೆಯಲ್ಲೇ ಒಂದು ಪುಡಿ ತಯಾರು ಮಾಡ್ಕೋಬಹುದು. ಈ ತಯಾರು ಮಾಡ್ಕೋದ ಪದ್ಧತಿ ನಾನು ಇಲ್ಲಿ ಸ್ವಲ್ಪ ತೋರಿಸಿದೆ ನಿಮ್ಗೆ, ಅದು ಗಮನಿಸಿ. 1 kg ಆಕಳ ಕುಲ್ಲಿನ ಸುಟ್ಟಿ ಗೋಧಿ, ಅಂದ್ರೆ ಇದು ನಮ್ಮ ಬರಣೆ ಅಂತ ಹೇಳ್ತೀವಲ್ಲ, ನಮ್ಮ ಸೆಗಿನ ಅಂತ ಹೇಳ್ತೀವಿ. ಸೆಗಿನೆಯಿಂದ ಬೂದಿ, ಅಂದ್ರೆ ಸೆಗಿನ ಚೆನ್ನಾಗಿ ಅದು ಬಯಸಿದ್ರೆ ಏನಾಗ್ತದೆ, ಖಂಡಿತವಾಗಿ ಬೆಂಕಿಯಿಂದ ಬಯಸಿದ್ರೆ ಖಂಡಿತವಾಗಿ ಏನಾಗ್ತದೆ, ಬೂದಿ ಆಗುತ್ತೆ. ಆ ಬೂದಿ ಅದು 1 kg ಅಲ್ವಾ. ಈ ತರ ನಾವು ತಯಾರು ಮಾಡಿಸ್ಕೋಬಹುದು. ಅಂದ್ರೆ ನಮ್ಮ ಅಲ್ಲಿನ ಪೌಡರ್ ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಮತ್ತೆ 150 ಗ್ರಾಮ್ ಸೈಂಧವ ಲವಣ, ಉಪ್ಪು ಹಾಕ್ಬೇಕು. ಮತ್ತೆ 10 ಗ್ರಾಮ್ಸ್ ಅಜ್ವಾನ ಅರ್ಕ, 10 ಗ್ರಾಮ್ಸ್ ಪಚ್ಚ ಕರ್ಪೂರ, ಇವೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆ ಪೌಡರ್ ತರ ಮಾಡ್ಕೊಂಡ್ರೆ ಇದೇ ನಾವು ಏನ್ ಹೇಳ್ತೀವಿ ಅಂದ್ರೆ ಕಾಮಧೇನು ದಂತ ಮಂಜನ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ನಾವು ಮನೆ ಮದ್ದುಗಳಲ್ಲಿ ಖಂಡಿತವಾಗಿ ನೀವು ಈ ಹಲ್ಲಿನ ತೊಂದರೆಗಳು ಏನಿದೆಯೋ ಎಲ್ಲ ಹಲ್ಲಿನ ತೊಂದರೆಗಳನ್ನು ನೀವು ಆಚೆ ಕಡೆ ಬರ್ಬೋದು. ದಯವಿಟ್ಟು ಇದೆಲ್ಲ ಗಮನಿಸಿ. ಆಮೇಲೆ ಇದು ಹಲ್ಲಿನ ಸಮಸ್ಯೆಗಳಿಗೆ ಮುದ್ರ ಏನಿದೆ ನೋಡಿ. ಹಲ್ಲಿನ ಸಮಸ್ಯೆ, ಯಾವುದೇ ಹಲ್ಲಿನ ಸಮಸ್ಯೆ ಇದ್ರೆ ಮುದ್ರಗಳಿದೆ. ಈ ಮುದ್ರ ಒಂದು ಒಳ್ಳೆ ಮುದ್ರ ಏನಪ್ಪಾ ಅಂದ್ರೆ ಅಪಾನ ವಾಯು ಮುದ್ರ. ಈಗಾಗಲೇ ನಾವು ತಿಳ್ಕೊಂಡಿದ್ದ ಸ್ನೇಹಿತರೆ, ಅಪಾನ ವಾಯು ಮುದ್ರ ಈ ಹಲ್ಲಿನ ಸಮಸ್ಯೆಗಳು ಯಾವ ತರ ಮಾಡ್ಕೋಬೇಕಂತ ನಾನು ತೋರಿಸ್ತೀನಿ. ಅದೊಂದು 30 ನಿಮಿಷ ಕಾಲ ಮಾಡಿ. ಅದಾದ್ಮೇಲೆ ಈ ಪ್ರಾಣ ಮುದ್ರ ಅನ್ನೋದು ಒಂದು 10 ನಿಮಿಷ ಕಾಲ ಮಾಡಿ ನೋಡಿ. ಈಗ ಈ ತರ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಈ ಅಪಾನ ವಾಯು ಮುದ್ರ ಅಂದ್ರೆ ನೋಡಿ, ಈ ತರ 2 ಕೈಗಳಲ್ಲಿ 2 ಹಸ್ತಗಳಲ್ಲಿ ಈ ತೋರ್ಬೆರ್ಲು ಏನಿದೆಯೋ ನಿಮ್ಮ ಹೆಬ್ಬೆರ್ಲು ಮೊದಲನೇ ಭಾಗದಲ್ಲಿ ಈ ತರ ಇಟ್ಕೊಳ್ಳಿ, ಆಯ್ತಾ. ಆಮೇಲೆ ಈ 2 ಬೆರ್ಲು, ಮಧ್ಯ ಬೆರ್ಲು ಮತ್ತೆ ಉಂಗುರ ಬೆರ್ಲು ನಿಧಾನವಾಗಿ ಈ ತರ ಟಚ್ ಮಾಡ್ಕೊಳ್ಳಿ ನೋಡಿ. ಈ ತರ ಇದೇನ್ ಮುದ್ರ ಅಂದ್ರೆ ಅಪಾನ ವಾಯು ಮುದ್ರ. ಈ ತರ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನಿಮ್ಮ 30 ನಿಮಿಷ ಕಾಲ ಪ್ರಾಕ್ಟೀಸ್ ಮಾಡಿ. ಇದು ಅಪಾನ ವಾಯು ಮುದ್ರ ಆಗಿರ್ತದೆ. ಇದರಿಂದ ಹಲ್ಲಿನ ತೊಂದರೆ ಏನಿದ್ರು ಅದು ಸಾಲ್ವ್ ಮಾಡುತ್ತೆ ಸ್ನೇಹಿತರೆ, ಆಯ್ತಾ. ಇದು ಅಪಾನ ವಾಯು ಮುದ್ರ. ಸೊ ಇದಾದ್ಮೇಲೆ ಮತ್ತೆ ಪ್ರಾಣ ಮುದ್ರ ಅಂದ್ರೆ ಅಪಾನ ವಾಯು ಮುದ್ರ 30 ನಿಮಿಷ ಮಾಡಿ. ನಿಮಗೆ ಟೈಮ್ ಇದ್ರೆ ಹೆಚ್ಚು ಮಾಡ್ಕೋಬಹುದು, ಅಂದ್ರೆ ಹೆಚ್ಚು ಹಾಲಿನ ನೋವು ಜಾಸ್ತಿ ಇದ್ರೆ ಇನ್ನು ಸ್ವಲ್ಪ ಹೆಚ್ಚು ಟೈಮ್ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಅದಾದ್ಮೇಲೆ ಪ್ರಾಣ ಮುದ್ರ ಒಂದು 10 ನಿಮಿಷ ಮಾಡಿ ನೋಡಿ. ಪ್ರಾಣ ಮುದ್ರ ಈ ತರ, ಇದು ಪ್ರಾಣ ಮುದ್ರೆ. ಈ ಮುದ್ರನ್ನು ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ನಿಮಗೆ ಈ ಹಲ್ಲಿನ ಸಮಸ್ಯೆಯಿಂದ ಆಚೆ ಕಡೆ ಬರ್ಬೋದು ಸ್ನೇಹಿತರೆ. ಇನ್ನೊಂದು, ಇದು ನಮ್ಮ ಮುದ್ರದಲ್ಲಿ ಪರಿಷ್ಕಾರ, ಅಂದ್ರೆ ಮುದ್ರದಲ್ಲಿ ಸೊಲ್ಯೂಷನ್. ಈಗ ಈ ನಮ್ಗೆ ಆಕ್ಯುಪ್ರೆಷರ್ ಅಲ್ಲಿ ಏನ್ ಸೊಲ್ಯೂಷನ್ ಇದೆ ಇದಕ್ಕೆ? ಆಕ್ಯುಪ್ರೆಷರ್ ಅಲ್ಲಿ ನೋಡಿ, ಈ ಪಾಯಿಂಟ್ಸ್ ಗಳಿದೆ. ಇದು ನೀವು ಚೆನ್ನಾಗಿ ಅರ್ಥ ಚೆನ್ನಾಗಿ ಗಮನಿಸಿದ್ರಿ. 2 ಚಿತ್ರಗಳಿದೆ ಇಲ್ಲಿ, 2 ಪಿಕ್ಚರ್ಸ್ ತೋರಿಸಿದೀನಿ. ಒಂದು ಕೈಯಲ್ಲಿ, ಎರಡು ಕೈಯಲ್ಲಿ ಸಿಗತ್ತೆ ಆ ಪಾಯಿಂಟ್ಸ್. ಕೈಯಲ್ಲಿ ಆ ಪಾಯಿಂಟ್ ಇದೆ. ಮತ್ತೆ 2 ಪಾದಗಳ ಮೇಲೆ ಈ ಹೆಬ್ಬೆರ್ಲು ಮತ್ತೆ ಇನ್ನು ಪಕ್ಕದ ಬೆರಳು ಏನಿದೆಯೋ ಆ ಮಧ್ಯದಲ್ಲಿ, ಆ 2 ಬೆರಳು ಮಧ್ಯದಲ್ಲಿ, ಓಕೆ. ಸೊ ಸೆಕೆಂಡ್ ಮತ್ತೆ ಥರ್ಡ್ ಬೆರಳು ಮಧ್ಯದಲ್ಲಿ ಪಾಯಿಂಟ್ಸ್ 2 ಇದೆ ನೋಡ್ಕೊಳ್ಳಿ. 2 ಪಾದದಲ್ಲಿ ಸಿಗತ್ತೆ. ಆ ಪಾಯಿಂಟ್ಗಳನ್ನ ಏನ್ ಮಾಡ್ಬೇಕು ನೋಡಿ, ಕೈಯಲ್ಲಿ ಇರುವಂತ ಈ ಪಾಯಿಂಟ್ ಏನಿದೆಯೋ, ಈ ಸೆಂಟರ್ ಪಾಯಿಂಟ್ ಏನಿದೆಯೋ, ಈ ತರ 30 ಇಂದ 40 ಸರಿ ಒತ್ತಬೇಕಾಗುತ್ತೆ. 30 ಇಂದ 40 ಸರಿ ಈ ತರ ಪ್ರೆಸರ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ, ಅರ್ಥ ಆಯ್ತಾ? ಈ ತರ ಮಾಡ್ಬೇಕು. ಇದು 2 ಕೈಯಲ್ಲಿ ಸಿಗತ್ತೆ ಈ ಪಾಯಿಂಟ್. ಇದು ಕೈಯಲ್ಲಿ ಸಿಗುವಂತ ಪಾಯಿಂಟ್, ಓಕೆ. ಸೊ ಈ ತರ ಮಾಡ್ತಾ ಇದ್ರೆ ಹಲ್ಲು ನೋವು ಏನಿದ್ರೆ ಕಡಿಮೆ ಆಗತ್ತೆ. ಮತ್ತೆ ಪಾದದಲ್ಲಿ 2 ಪಾಯಿಂಟ್ ಇದೆ, ಅದನ್ನು ನೀವು ಪ್ರೆಸ್ ಮಾಡ್ತಾ ಹೋಗಿ. ಅದನ್ನು ಅಷ್ಟೇ 30 ಇಂದ 40 ಸರಿ. ನಿಮ್ಗೆ ಏನಾದ್ರೂ ಸ್ವಲ್ಪ ಪೇನ್, ಒಂದು ಆಯಿಲ್, ಒಂದು ಕೋಕೋನಟ್ ಆಯಿಲ್ ಆತರ ಇದ್ರೆ ಅದನ್ನು ಸ್ವಲ್ಪ ಹಚ್ಕೊಂಡು ಇನ್ನೂ ಚೆನ್ನಾಗಿ ಪ್ರೆಸ್ ಮಾಡ್ಬೋದು. ಯಾಕಂದ್ರೆ ಬರೀ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ರಪ್ಚರ್ ಆಗ್ಬೋದು.
ಅದಕ್ಕೋಸ್ಕರ ಒಂದು ಕೋಕೋನಟ್ ಆಯಿಲ್ ಆ ಥರ ಕೋಕೋನಟ್ ಆಯಿಲ್ ತೆಂಗಿನ ತೈಲ ತಗೊಂಡು ಸ್ವಲ್ಪ ಆ ಥರ ಹಚ್ಕೊಂಡು ಆಮೇಲೆ ಪ್ರೆಸ್ ಮಾಡ್ತಾ ಹೋಗ್ಬೋದು. ಒಂದು 30-40 ಸಾರಿ. ಪ್ರತಿ ಸಾರಿ ಪ್ರೆಸ್ ಮಾಡುವಾಗ ಏನ್ ಮಾಡಬೇಕು, ಈ ತರ ಪ್ರೆಸ್ ಮಾಡಿ ಒಂದು 5 ಸೆಕೆಂಡ್ ಕಾಲ ಇಟ್ಕೋಬೇಕು, ಆಮೇಲೆ ಬಿಡಬೇಕಾಗುತ್ತೆ. ಅದೊಂದು ಪ್ರೆಸ್ ಅಂತ ಇರ್ತೀವಿ. ಆ ತರ ಒಂದು 30-40 ಸಾರಿ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಹಲ್ಲಿನ ನೋವನ್ನು ಕಡಿಮೆ ಆಗುತ್ತೆ ಸ್ನೇಹಿತರೆ. ರೈಟ್. ಇದು ನಾವು ಆಕ್ಯುಪ್ರೆಷರ್ ಅಲ್ಲಿ ಹಲ್ಲಿನ ಸಮಸ್ಯೆಗಳಿಗೆ, ಹಲ್ಲಿನ ನೋವಿಗೆ ಒಂದು ಪರಿಷ್ಕಾರ. ರೈಟ್. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ದಯವಿಟ್ಟು ನಮ್ಮ ಮಹಾತಾರ ಟಿವಿ ಅನ್ನೋದು ಇದೆಯೋ ಈಗಾಗಲೇ ಎಲ್ಲರಿಗೂ ಗೊತ್ತು, ಅದು ಪ್ರತಿಯೊಬ್ಬರಿಗೂ ಹಂಚ್ಕೋಬೇಕು. ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಇನ್ನು ಮಹಾತಾರ ಪರಿಸರದಿಂದ ಪ್ರತಿಯೊಬ್ಬರಿಗೂ ಮತ್ತೆ ಒಂದ್ಸರಿ ಧನ್ಯವಾದ.